ಹಾಯ್ ಎಲ್ರು ಹೇಗಿದ್ರ ಒಬ್ಬೆಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನಮ್ಮ ತಂಗಿ ಮನೆ ಚಿಂತಾಮಣಿಯಲ್ಲಿ ನಮ್ಮ ತಂಗಿ ಮನೆಯಲ್ಲಿ ಮಧುರಮ್ಮ ಪೂಜೆ ಇಟ್ಕೊಂಡಿದ್ರು. ಸೊ ಅವ್ರದ್ದೇನೋ ಹರಕೆ ಇತ್ತು ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಹರಕೆ ಹೊತ್ಕೊಂಡಿದ್ರಂತೆ. ಸೊ ಆ ಹರಕೆ ತೀರ್ಸೋಣ ಅಂತ ಹೇಳ್ಬಿಟ್ಟು ಅವ್ರು ಊರಿಗೆ ಹೋಗಿದ್ವಿ. ಸ್ಯಾಟರ್ಡೆ ಸಂಡೇ 2 ದಿನ ಹೋಗಿದ್ವಿ. ಸೊ ರಾತ್ರಿ ಎಲ್ಲ ಶನಿವಾರ ಎಲ್ಲ ಹೂವೆಲ್ಲ ಕಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ತಂಬಿಟ್ಟೆಲ್ಲ ಮಾಡ್ಕೊಂಡು ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ರೆಡಿಯಾಗಿ 5:30ಗೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸೊ ಮಧುರಮ್ಮ ದೇವಸ್ಥಾನ ಅವ್ರ ಮನೆ ಹತ್ರನೇ ಇತ್ತು. ಸೊ ಒಬ್ರೊಬ್ರೆ ರಿಲೇಷನ್ಸ್ ಎಲ್ಲ ಬ್ಯಾಂಗ್ಳೂರಿಂದ ಬರ್ತಿದ್ರು. ಚಿಂತಾಮಣಿಯಲ್ಲಿ ಇದ್ದಿದ್ದು ಫಂಕ್ಷನ್ನು ನಮ್ಮ ತಂಗಿ ಮನೆಯಲ್ಲಿ. ಸೊ ಎಲ್ರನ್ನೂ ಕರೆದಿದ್ರು. ಅವ್ರ ಯಜಮಾನ್ರು ಅವರು ಎಲ್ಲ ಫ್ಯಾಮಿಲಿ ಸಮೇತ ಎಲ್ಲ ಒಬ್ರೊಬ್ರೆ ಬಂದು ಸ್ಟಾರ್ಟ್ ಆಗ್ತಿತ್ತು. ಅಡುಗೆ ಸ್ಟಾರ್ಟ್ ಆಗಿತ್ತು. ಅಡುಗೆ ಅವರು ಫುಲ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಪ್ರೋಗ್ರಾಮ್ನು. ಯಾಕಂದ್ರೆ 12:30ಗೆ ಊಟ ಇಟ್ಕೊಂಡಿದ್ರು, ಮಟನ್ ಊಟ. ಸೊ ಮಟನ್ ಊಟ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಸೀರೆ ಹಾಸಿದಾರಲ್ಲ, ಆ ಸೀರೆ ಮೇಲೆನೆ ನಡ್ಕೊಂಡು ಹೋಗ್ಬೇಕಂತೆ ತಂಬಿಟ್ಟು ಆರತಿ ತಗೊಂಡು. ಸೊ ಅವ್ರ ಊರಲ್ಲೆಲ್ಲ ಸ್ವಲ್ಪ ಜನಕ್ಕೆ ಹೇಳಿದ್ರು, ಸೊ ಒಂದು ಆರತಿ ತಗೊಂಡು ಹೋಗ್ಬಾರ್ದು ಅಂತ. ಮತ್ತೆ ಸುಮಾರು ಜನ ಆರತಿ ತಂಬಿಟ್ಟು ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅವ್ರ ಮನೆ ಹತ್ರ ಎಲ್ಲ ತಮಟೆ ಅವ್ರು ಬಂದು ಆಲ್ರೆಡಿ ರೆಡಿ ಆಗಿ ಕಾಯ್ತಿದ್ರು. ತಮಟೆ ಎಲ್ಲ ಹೊಡ್ಕೊಂಡು ಸೌಂಡ್ ಮಾಡ್ಕೊಂಡು ರೋಡಲ್ಲಿ ಹೋಗ್ತಾ ಎಲ್ರು ಜಾಯಿನ್ ಆದ್ರು. ಹಾಗೆ ಒಬ್ರೊಬ್ರೆ ಒಂದೊಂದ್ ಮನೆ ಹತ್ರ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಸೊ ನಾವು ಮಧುರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಕುರಿ ಕೂಡ ರೆಡಿ ಆಗಿತ್ತು. ಕುರಿನ ತಗೊಂಡು 2 ಕುರಿ ಓಡಿಸಿದ್ರು ನಮ್ಮ ಬಾವ ಅವರು. 2 ಕುರಿ ತಗೊಂಡಿದ್ರು. ಸೊ 2 ಕುರಿಗೆ ಪೂಜೆ ಮಾಡಿ ಸೊ ಅದನ್ನು ರೋಡಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದು ದೇವಸ್ಥಾನವರೆಗೂ ಕರ್ಕೊ ಬರ್ಬೇಕು. ಸೊ ಈ ರೀತಿ ಸೀರೆ ಹಾಸಿದ್ರು, ಅದ್ರ ಮೇಲೆನೆ ನಡ್ಕೊ ಬರ್ಬೇಕು ಕಂಪ್ಲೀಟ್ ಆಗಿ ಎತ್ಕೊಂಡು. ಹಂಗೆ ದೇವಸ್ಥಾನ ಸ್ವಲ್ಪ 1 ಕಿಲೋಮೀಟರ್ ಇತ್ತು. 1 ಕಿಲೋಮೀಟರ್ ಅಷ್ಟರಲ್ಲಿ ದೂರ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಪೂಜೆ ಆ ಅಮ್ಮನ್ನ ಮಧುರಮ್ಮ ಈ ತಾಯಿನೇ ಕರ್ಕೊಂಬಂದು ಆಚೆ ಕುಣಿಸಿ ಮೆರವಣಿಗೆ ದೇವ್ರನ್ನ ಅದಕ್ಕೆ ದೀಪ ಹಚ್ಚಿ ಪೂಜೆ ಮಾಡಿ. ಸೊ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ 1 ರೌಂಡ್ ಹಾಕ್ಬೇಕಿತ್ತು. ಸೊ 3 ರೌಂಡ್ ಹಾಕ್ಬಿಟ್ಟು ಕುರಿ ಸಮೇತ 3 ರೌಂಡ್ ಹಾಕ್ಬೇಕಂತೆ. ಹಾಕ್ಬಿಟ್ಟು ಒಳಗಡೆ ಪೂಜೆ ಕೊಟ್ಟಿದ್ರು. ಸೊ ಇಷ್ಟು ಜನಕ್ಕೆ ಹೇಳಿದ್ರು, ನಾವು ಒಬ್ರೇ ಮಾಡಿದ್ರೆ ಚೆನ್ನಾಗಿರಲ್ಲ, ರಿಲೇಷನ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ ಅಲ್ವಾ, ಎಲ್ರು ಸೇರ್ಕೊಂಡು ಹಬ್ಬ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ರಿಲೇಷನ್ಸ್ ಎಲ್ಲ ಎಲ್ಲೆಲ್ಲ ಬಂದಿದ್ರು. ಈ ಹಬ್ಬ ಮೇಲೆ ಮೈ ಮೇಲೆ ದೇವ್ರು ಬರುತ್ತೆ. ಸೊ ಈ ದೇವ್ರು ಬಂದಿದ ತಕ್ಷಣ ಇವರು ಆಚೆ ಬಂದು ಸೊ ಚಾವಟಿ ತಗೊಂಡು ಹೊಡ್ಕೊಂಡು ಸೊ ಏನ್ ಬೇಡಿಕೆ ಇದೆ, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ ಹೇಳಿದ್ರು. ಸೊ ಏನು ಇಲ್ಲ ಅಂತ ಹೇಳಿ ಎಲ್ಲ ಚೆನ್ನಾಗಾಯ್ತು. ಕುರಿ ಕೂಡ ರೆಡಿ ಆಗಿತ್ತು. ಕುರಿ ಹೊಡಿಯೋರು ಕೂಡ ಬಂದಿದ್ರು. ಸೊ ತಲೆ ಮೇಲೆ ನೀರ್ ಹಾಕಿ ಒದ್ರಕ್ಕೆ ಕಾಯ್ತಿದ್ವಿ. ಸ್ವಲ್ಪ ಲೇಟ್ ಆಗಿ ಒದ್ರದ್ದು ಒಟ್ನಲ್ಲಿ ಒದ್ರದ್ದು ಸ್ವಲ್ಪ ಖುಷಿ ಆಯ್ತು. ಸ್ವಲ್ಪ ಬೇಗ ಕಟ್ ಮಾಡಿ ಕುರಿನೆಲ್ಲ ಕಟ್ ಮಾಡಿ ದೇವ್ರಿಗೆ ಬಲಿ ಕೊಟ್ಟು ಆಮೇಲೆ ಪ್ರಿಪ್ರೇಷನ್ ಮಾಡಕ್ಕೆ ತಯಾರಾದ್ರು. ಸೊ ಊಟ ಎಲ್ಲ ಮಾಡ್ಕೊಂಡು 12:30 ಅಷ್ಟರಲ್ಲೆಲ್ಲ ರಿಲೇಷನ್ ಬಂದಿದ್ರು. ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಮಜಾ ಮಸ್ತ್ ಮಾಡ್ಕೊಂಡು ಇನ್ನೇನಾಯ್ತಲ್ಲ ಸಂಜೆ ಎಲ್ಲ ಅವ್ರವ್ರ ಮನೆ ಕಡೆ ಹೊರಟು. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಈ ವ್ಲಾಗ್ ಇಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಸಿ ಯು, ಬೈ ಬೈ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತೀರಿ. ಬಾಯ್ ಬಾಯ್.